ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಮತ್ತು ಬಣ ಬಡಿದಾಟ ಮತ್ತಷ್ಟು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಸಮರಕ್ಕೆ ಹೊಸ ತಿರುವು ಸಿಕ್ಕಿದೆ. ಕಳೆದ ರಾತ್ರಿ ಡಿಕೆಶಿ ಬೆಂಬಲಿಗರು ಡಿನ್ನರ್ ಮೀಟಿಂಗ್ ನೆಪದಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ. ಇನ್ನು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಸಭೆ ನಡೆದಿದ್ರು. ನಾಯಕತ್ವ ಬದಲಾವಣೆ ಕುರಿತ ಗಂಭೀರ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಸಭೆ ನಡೆದಿದ್ರು. ನಾಯಕತ್ವದ ಬದಲಾವಣೆ ಕುರಿತ ಗಂಭೀರ ಚರ್ಚೆ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಬೆಂಬಲಿಗರು 35ಕ್ಕೂ ಹೆಚ್ಚು ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿ ಸ್ಥಾನ ಕುರಿತಂತೆ ಗಂಭೀರ ಚರ್ಚೆ ನಡೆದಿರುವ ಮಾಹಿತಿ ಲಭ್ಯ ಆಗಿದೆ. ಹೈಕಮಾಂಡ್ ನಾಯಕರು ನಿರ್ಧಾರಕ್ಕೆ ಮುಂದಾಗದಿದ್ರೆ ಗಟ್ಟಿಯಾದ ಹೆಜ್ಜೆ ಇಡುವ ಬಗ್ಗೆ ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಊಟಕ್ಕೆ ಸೇರಿದ್ದು ಜನರಲ್ ಆಗಿ ಬೇರೆ ಬೇರೆ ವಿಚಾರ ಚರ್ಚೆ ಬಂತು. ಕೆಲವರೆಲ್ಲ ಇದು ದಿನನಿತ್ಯ ಈ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾವ್ರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿ. ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಡಿಸಿಎಂ ಪರವಾಗಿ ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಅನಿವಾರ್ಯ. ನಮ್ಮೆಲ್ರಿಗೂ ಮುಂದಿನ ಚುನಾವಣೆ ಎದುರಿಸ್ಬೇಕು, ಪಕ್ಷದ ಇಮೇಜ್ ಡೌನ್ ಆಗಬಾರ್ದು. ಅದಕ್ಕೆ ಇದನ್ನೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕು. ಹಂಗಾಗಿ ನಾವು ಮಿಕ್ಕಿದ ಕೆಲವೆಲ್ಲ ಶಾಸಕರು ಕೆಲವರು ಇನ್ನೂ ಬರೋರಿದ್ರು, ಕಾರಣಾಂತರ ಸಡನ್ ಫಿಕ್ಸ್ ಆದ. ಇದು ಪಾರ್ಟಿಗೂ ಅದು ಅವರು ಸರ್ದು ಸಿಎಂ ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು ಸಿ ಎಂ ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ನಮ್ಮ ಹಿರಿಯ ಶಾಸಕರು ಬಾಲಕೃಷ್ಣ ಅವರು ಬರ್ಡೇ 28ಕ್ಕೆ ಇರೋದು. ಸೊ ಅವರೆಲ್ಲ ಹೊರಗಡೆ ಹೋಗ್ತಿದ್ರು. ಆ ಕಾರಣಾಂತರದಿಂದ ಒಂದು ಸ್ವಲ್ಪ ಅಡ್ವಾನ್ಸ್ ಬರ್ಡೇ ಪಾರ್ಟಿ ಮಾಡ್ದಂಗೆ ಆಯಿತು. ಸೊ ಅದ್ರ ಮಧ್ಯೆ ಸೇರಿದಾಗೆಲ್ಲ ಸ್ವಾಭಾವಿಕವಾಗಿ ನಮ್ಮ ಸರ್ಕಾರ, ನಮ್ಮ ಬಜೆಟು, ನಮ್ಮ ಒಂದು ರಾಜಕೀಯದ ಬೆಳವಣಿಗೆಗಳು ಮತ್ತು ಜನರ ನಿರೀಕ್ಷೆ, ಮೊನ್ನೆ ನಡೆದಂಥ ಯುವಕರ ಒಂದು ಅಪೇಕ್ಷೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಂತೂ ಸಹಜ. ಈಗ ನಾವು ಕೇಳ್ತಾ ಇದ್ದೀವಿ, ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಅಭಿವೃದ್ಧಿನ ಹೆಚ್ಚಿನ ಒತ್ತು ಕೊಡಬೇಕು. ನೀವು ಈ ಪ್ರೀ ಬಜೆಟ್ ಪೂರ್ವಭಾವಿಯಾದಂಥ ಸಮಸ್ಯೆಗಳಲ್ಲಿ ನಮ್ಮನ್ನೆಲ್ಲ ಕರೆಸಿ ಮಾತನಾಡಬೇಕು. ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ರಾಜಕೀಯ ಚರ್ಚೆ ಬಗ್ಗೆ ನಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಗೆ ಯಾರಿಗೆ ಕೇಳ್ತಾರೆ? 140 ಜನ ಇದ್ದೀವಿ, 144 ಜನ ಇದ್ದೀವಿ. ನಾವು ಶಾಸಕರು ಬಲಿಷ್ಠವಾಗಿದ್ದೀವಿ, ಪ್ರಬಲವಾಗಿದ್ದಾರೆ ನಮ್ ಸರ್ಕಾರ. ಆತರ ಏನು ಗೊಂದಲ ಇಲ್ಲ, ಏನು ಆತರ ಏನು ನನಗೇನು ಅನ್ನಿಸ್ತಾ ಇಲ್ಲ. ಯಾವ ಗೊಂದಲಗಳಿಲ್ಲ, ಆತರ ಏನು ಅನ್ನಿಸ್ತಾ ಇಲ್ಲ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, H.K. ಪಾಟೀಲು, ನಾವೆಲ್ಲ ಭಾಳ ಚಿಕ್ಕ ವಯಸ್ಸನ್ನೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ, ಆಗ ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ಡೈಲಿ ಅವ್ರಿಗೆ ಈ ವಿಚಾರನ ಗಮನ ಇಡುತ್ತದೆ. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನು ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ. Some of your MLAs met for the dinner party last night, sir. 130 MLAs met for dinner. How do you see this? ಎಲ್ಲ ನಮ್ನಾಗುತ್ತೆ. ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ. ಆ ರೀತಿ ಕೂಡಿದ್ದಾರೆ. ಅದ್ರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ನಾವು ಹೇಳಿದಿಲ್ಲ, ನಮ್ಮ ಸದಸ್ಯ ನಾವು ಹೇಳಿದ್ವಿ, ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದಾರೆ. ಎಲ್ಲ ಒಂದೇ ಇದೆಲ್ಲ, ಒಂದೇ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಿಬೇಕಂತ ಎಲ್ಲಾರ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲಾರ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿದ್ರೆ ವಿಶೇಷ ಏನಿಲ್ಲಲ್ಲ. ಗೊಂದಲ ಇರೋದು ನಿಜ. ಅದನ್ನ ನಾವು ಹಿಂದೂ ಒಪ್ಕೊಂಡಿದೀವಿ, ಇವತ್ತು ಒಪ್ಕೋತೇವೆ. ಸೊ ಬೇಗ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದಿವಿ 1 ವಾರದಿಂದನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದಾರೆ ಅಷ್ಟೇ. ಗೊಂದಲ ಬಗೆಹರ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ. ಅವ್ರು ಏನಿರಬಹುದು ಮೇಡಮ್ ಮೀಟಿಂಗ್ ರಹಸ್ಯ? ಈಗ ಕೆಲವು ಶಾಸಕರುಗಳು ಫಾರಿನ್ ಟ್ರಿಪ್ಗೆ ಹೋಗ್ಬೋದು,
ಇವ್ರು ಪಾಪ ಊಟಕ್ಕೂ ಸೇರ್ಬಾರ್ದಾ? ಓ ಏನಾದ್ರು ಸತೀಶ್ ಜಾರಕಿಹೊಳಿ ಅವರು ಹೌದು ನಮ್ಮಲ್ಲಿ ಗೊಂದಲ ಇದೆ, ಹೌದು. ನಾವು ಊಟಕ್ಕೆ ಕೂಡಿದ್ವಿ, ಅವರು ಊಟಕ್ಕೆ ಕೂಡಿದ್ದಾರೆ. ನಾವು ಡೆಲ್ಲಿಗೆ ಹೋಗಿ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಬಾ ಎಷ್ಟಾ ಬಂದ್ರಿ ನೀವು ಶಾಸಕರಾಗಿ ನಮ್ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನ ತಂದಿದ್ದೀರಾ ತೋರ್ಸಿ ಅಂತ ಕೇಳ್ತಾರೆ ಜನ ಅನ್ನೋ ಗೊಂದಲ ಅವ್ರಿಗಿಲ್ಲ. ಅವ್ರಿಗಿರೋದು ಕೆಲವ್ರಿಗೆ ಸಿದ್ದರಾಮಯ್ಯನವ್ರು ಮುಂದುವರಿಬೇಕು, ಕೆಲವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಸೊ ಪಾಪ ಇವರೆಲ್ಲರನ್ನು ನೋಡಿದ್ರೆ ಇವರೆಲ್ಲರೂ ಡಿ ಕೆ ಶಿವಕುಮಾರ್ ಅವರನ್ನ ಬ್ಯಾಕಪ್ ಮಾಡುವಂತಹ ಶಾಸಕರುಗಳು. ಅದು ಬಾಲಕೃಷ್ಣ ಅವ್ರ ಬರ್ತಡೇ 28ಕ್ಕಿತ್ತಂತೆ, ಆದ್ರೆ ಅವ್ರೆಲ್ಲ ಹೋಗ್ತಾ ಇದಾರೆ ಹೊರಗಡೆ. 28 ಕೊಡಕ್ ಆಗೋದಿಲ್ಲ, 26ಕ್ಕೆ ಮುಂಚೆನೆ ಕೊಡ್ತಾ ಇದಾರೆ, ಅದಕ್ಕೆ ಹೋಗಿದ್ದೀವಿ ಅಂತ. ಎಲ್ಲರೂ ಕುತ್ಕೊಂಡಾಗ ಒಂದು ಯೋಚನೆ ಮಾಡಿರ್ತಾರಲ್ಲ, ಎಲ್ಲಾರು ಬಂದ್ಬಿಟ್ಟಿದೀವಿ, ನಾಳೆ ಮಾಧ್ಯಮದವ್ರು ಏನಾದ್ರು ಕೇಳಿದ್ರಿ ಏನ್ ಹೇಳೋಣ ಅಂತ. ಸೊ 28ಕ್ಕೆ ಯಾರ್ದಾದ್ರು ಬರ್ತಡೇ ಇದೆಯಾ ಅಂತ ಕೇಳಿರ್ತಾರೆ. ಇಲ್ಲ ಹಂಗಾದ್ರೆ ಹತ್ರ ಯಾರ್ದಿದೆ ಅಂದಾಗ ಮೋಸ್ಟ್ಲಿ ಬಾಲಕೃಷ್ಣ ಅವ್ರದ್ದಿದೆ ಅಂತ ಗೊತ್ತಾಗಿರ್ಬೇಕು. ಹಂಗಾಗಿ ಹೊರಗಡೆ ಬಂದು ಬಾಲಕೃಷ್ಣ ಅವ್ರದ್ದು ಬರ್ತಡೇ ಇದೆ ಪಾಪ 28 ಕೊಡಕ್ ಆಗಲ್ಲ ಅಂತ 26ಕ್ಕೆ ಕೊಟ್ಟಿದ್ದಾರೆ ಅಂತ. ಇಲ್ಲ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಹೈಕಮಾಂಡ್ಗೆ ನಾವು 1 ವಾರ ಗಡುವು ಕೊಟ್ಟಿದ್ವಿ ಈ ಗೊಂದಲ ಬಗೆಹರಿಸಿ ಅಂತ. ಅದಕ್ಕೆ ಮತ್ತೊಂದ್ಸರಿ ಸಭೆ ಸೇರಿದೀವಿ. ಸಭೆ ಸೇರಿ ಅವ್ರೇನಾದ್ರು ಬಜೆಟ್ ನಂತರ ಏನಾದ್ರು ಈ ಒಂದು ಗೊಂದಲಕ್ಕೆ ಉತ್ತರ ಕೊಡದೇ ಇದ್ರೆ ನಾವೆಲ್ಲರೂ ಕೂಡ ಡೆಲ್ಲಿಗೆ ಪ್ರವಾಸ ಬೆಳೆಸ್ತೀವಿ. ಡೆಲ್ಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀವಿ ಮತ್ತು ಅವರಿಗೆ ದಯಮಾಡಿ ಈ ಗೊಂದಲ ಬಗೆಹರಿಸಿ ಅಂತ ಅವರಿಗೆ ಕೇಳ್ಕೊಂಡ್ ಬರ್ತೀವಿ ಅನ್ನೋ ನಿರ್ಧಾರ ತಗೊಂಡಿದೀವಿ ಅಂತ ಓಪನ್ ಆಗಿ ಹೇಳಿದ್ರೆ ಮುಗಿದೋಯ್ತಪ್ಪ. ಗೊಂದಲ ಇರೋದು ಎಲ್ಲ ಜಗತ್ ಜಾಹೀರಾಗಿದೆ, ನಿಮ್ ನಾಯಕರುಗಳೇ ಒಪ್ಕೋತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಬೇಕು ಅಂತ ಅವರೆಲ್ಲ ಕೂಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇವನ್ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ನಾವೆಲ್ಲ ಓಲ್ಡ್ ಆಗಿದೀವಿ. ಯಾರ್ಯಾರು ಓಲ್ಡ್ ಆಗಿದೀವಿ ಹೆಸರು ಹೇಳಿದ್ರು. ಓಲ್ಡ್ ಆಗಿರೋ ಲಿಸ್ಟ್ ನಲ್ಲಿ ಎಚ್ ಕೆ ಪಾಟೀಲ್ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪ ಅವರು. ಸೊ ಎಚ್ ಸಿ ಮಹದೇವಪ್ಪ ಅವರು ಮತ್ತು ಇವರು ಯಾರು ಪರಮೇಶ್ವರ್ ಅವರು, ಎಚ್ ಕೆ ಪಾಟೀಲ್ ಅವರೆಲ್ಲ ಯಾ ಕಡೆ ಅವರು? ಸಿದ್ದರಾಮಯ್ಯನವ್ರ ಕಡೆಯವರು. ಸೊ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಏನಾದ್ರೂ ಮುಖ್ಯಮಂತ್ರಿ ಆದರೆ ಇವರೆಲ್ಲರಿಗೂ ಕೊಟ್ಟು ಹೊಸಬರನ್ನ ಮಂತ್ರಿ ಮಾಡ್ತಾರೆ ಏನೋ ಗೊತ್ತಿಲ್ಲಪ್ಪ. ಹಂಗೂ ನೋಡ್ಬೋದಲ್ಲ, ನಾವೆಲ್ಲ ಓಲ್ಡ್ ಆಗಿದೀವಿ. ಸೊ ಓಲ್ಡ್ ಆಗಿದ್ದೀರಿ ಕರೆಕ್ಟ್. ಮುಖ್ಯಮಂತ್ರಿ ಸ್ಥಾನಕ್ಕೆ ಅನುಭವ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಓಲ್ಡೇ ಆಗಿರ್ಬೇಕು ಒಂದ್ ಸ್ವಲ್ಪ. ಹಂಗಂತ ಫಸ್ಟ್ ಟೈಮ್ MLA ಗಳು ಮುಖ್ಯಮಂತ್ರಿ ಆಗಿಲ್ವಾ? ಆಗಿದ್ದಾರೆ. ಫಸ್ಟ್ ಟೈಮ್ MLA ಗಳ ಮಂತ್ರಿ ಆಗಿಲ್ವಾ? ಆಗಿದ್ದಾರೆ. ಆದ್ರೆ ಕರ್ನಾಟಕದ ಕುರ್ಚಿಗೆ ಒಂದ್ ಸ್ವಲ್ಪ ಓಲ್ಡೇ ಬೇಕು. ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಓಲ್ಡ್ ಲಿಸ್ಟ್ ಅಲ್ಲಿ ಇಲ್ಲ. ಅವ್ರು ಮುಖ್ಯಮಂತ್ರಿ ಲಿಸ್ಟ್ ಅಲ್ಲಿ ಇದ್ದಾರೆ. ಓಲ್ಡ್ ಲಿಸ್ಟ್ ಅಲ್ಲಿ ಇರೋರು ಪರಮೇಶ್ವರ್, ಮಹದೇವಪ್ಪ, ಸಿದ್ದರಾಮಯ್ಯ, ಎಚ್ ಕೆ ಪಾಟೀಲ್. ಸೊ ಹಂಗಾಗಿನೇ ಈ ಕಡೆ ಇರೋರು ಎಚ್ ಕೆ ಪಾಟೀಲ್, ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರು ಜಾಗೃತವಾಗಿದ್ದಾರೆ. ಹೆಂಗೋ ಯಾರಾದ್ರೂ ಇರ್ಲಿ ಅಪ್ಪ, ನಮ್ ಸ್ಥಾನ ಭದ್ರವಾಗಿದೆ ಅಂತ ನಾವ್ ಅಂದ್ಕೊಂಡಿದ್ವಿ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದ್ ನೋಡಿದ್ರೆ ನಮಗೆ ಕೊಟ್ಟು ಮನೆ ಕಳ್ಸಂಗಿದ್ದಾರೆ ಅಂತ ಅವರು ಆಕ್ಟಿವ್ ಆಗಿದ್ದಾರೆ. ಈಗ ದಲಿತ CM, ಅಹಿಂದ, ಈ ರೀತಿಯಾದಂತ ಕಾರ್ಡ್ಗಳನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಈಗ ಯಾರು ಸುಮ್ನಿದ್ರು ಡಿ ಕೆ ಶಿವಕುಮಾರ್ ಬಣ ಮಾತ್ರ ಸುಮ್ನಿರಲ್ಲ. ಅವ್ರು ಈಗ ತೀರ್ಮಾನ ಮಾಡ್ದಂಗಿದ್ದಾರೆ. ಈ ತರ ಒಂದ್ ಮೀಟಿಂಗ್ ಮಾಡಿದ್ರೇನೆ ಎಲ್ಲರ ಕಣ್ಣು ಕೆಂಪಗಾಗತ್ತೆ, ಇದು ಒಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅಷ್ಟು ಧೈರ್ಯ ತಗೊಂಡು ಎಲ್ಲರೂ ಸೇರಿದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಅವರು, ಇವರು ಶಿವಗಂಗಾ ಬಸವರಾಜು, ಇಕ್ಬಾಲ್ ಇವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಒಳಿತು, ನೀ ಮಾತಾಡೋದ್ರಿಂದಲೇ ನಂಗೆ ಡ್ಯಾಮೇಜ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಡಿನ್ನರ್ ಮೀಟಿಂಗ್ ಮಾತ್ರ ಅವ್ರು ಏನು ಅಂದಿಲ್ಲ. ಪಾಪ ಅವರು ಮಂತ್ರಿ ಆಗ್ಬೇಕು ಪಾಪ, ಅದಕ್ಕೋಸ್ಕರ ಅದ್ರಲ್ಲಿ ತಪ್ಪೇನಿಲ್ಲ, ಬದಲಾವಣೆ ಬೇಕು. ಓಲ್ಡ್ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಯಾವ್ದು ಡೆಡ್ ಲೈನು? ಬಜೆಟ್ ಅಧಿವೇಶನದ ವೇಳೆ ಅಥವಾ ಬಜೆಟ್ ಅಧಿವೇಶನ ಮುಗಿದ ನಂತರ ಏನಾದ್ರೂ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಬಟ್ ಗೊಂದಲದಲ್ಲಂತೂ ಪಾರ್ಟಿ ಇದೆ, ಅವ್ರು ಅದು ಒಪ್ಕೊಂಡಿರೋದ್ರಿಂದ. ಮತ್ತೆ ನಾವೆಲ್ಲ ಹೇಳಿದ್ವಿ ರೀ, ಗೊಂದಲ, ನಾವು ಒಗ್ಗಟ್ಟಾಗಿದ್ದೇವೆ, ಬಲಿಷ್ಠವಾಗಿದ್ದೇವೆ, ಸಮರ್ಥವಾಗಿದ್ದೇವೆ, ಆಡಳಿತವಂತೂ ಎಷ್ಟು ಬಲಿಷ್ಠವಾಗಿ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ರಾಜ್ಯದ ಜನ ಫುಲ್ ಖುಷಿಯಾಗಿದ್ದಾರೆ ಅಂತ ಹೇಳಂಗಿಲ್ಲ ಇನ್ಮೇಲೆ. ಹೌದಲ್ವಾ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ,
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.